ಕ್ರಿಕೆಟ್ ಜಗತ್ತಿನ ಇಂಟ್ರೆಸ್ಟಿಂಗ್ ಸುದ್ದಿಗಳನ್ನು ಕ್ವಿಕ್ ಆಗಿ ಹೇಳ್ತೇನೆ ಕ್ರಿಕೆಟ್ ರೌಂಡ್ ಅಪ್ ನಲ್ಲಿ. ನಾನು ಶಾಂತ. ನೀವು ಸುದ್ದಿಯಾನದ ಸಬ್ಸ್ಕ್ರೈಬರ್ ಆಗೋದಕ್ಕೆ ಮರಿಬೇಡಿ. ಟೀಮ್ ಇಂಡಿಯಾ ಪರ ಗೆಲುವಿನ ರೂವಾರಿಯಾದ ಸಂಜು ಸ್ಯಾಮ್ಸನ್ ಆಟಕ್ಕೆ ಭಾರತೀಯ ಕ್ರಿಕೆಟ್ ಲೋಕವೇ ಬಹುಪರಾಕ್ ಹೇಳಿದೆ. ಸೆಮಿಫೈನಲ್ಗೆ ಎಂಟ್ರಿ ಆಗೋಕೆ ಸಂಜು ಸ್ಫೋಟಕ ಇನ್ನಿಂಗ್ಸ್ ಕಾರಣ. ಇವರ ಆಟಕ್ಕೆ ಕ್ಯಾಪ್ಟನ್ ಸೂರ್ಯಕುಮಾರ್ ಯಾದವ್ ಕೂಡ ತಲೆಬಾಗಿದ್ದಾರೆ. ಪಂದ್ಯ ಗೆಲ್ಲಿಸಿದ ನಂತರ ಸಂಜು ಡ್ರೆಸ್ಸಿಂಗ್ ರೂಮ್ ಕಡೆ ಬರುವಾಗ ಎದುರಾದ ಕ್ಯಾಪ್ಟನ್ ಸೂರ್ಯಕುಮಾರ್ ಸಂಜುಗೆ ಗೌರವಪೂರ್ವಕವಾಗಿ ವಿಶ್ ಮಾಡಿದ್ರು. ಸೂರ್ಯ ತಮ್ಮ ಕ್ಯಾಪ್ ತೆಗೆದು ಸಂಜು ಎದುರು ತಲೆಬಾಗಿದ್ರು. ಸಂಜು ಸ್ಯಾಮ್ಸನ್ಗೆ ಈ ರೀತಿ ಗೌರವ ಕೊಡುವಂತ ಸೂರ್ಯಕುಮಾರ್ ಯಾದವ್ ಈ ಹಿಂದೆ ನೀಡಿರುವಂತ ಸ್ಟೇಟ್ಮೆಂಟ್ ಕೂಡ ವೈರಲ್ ಆಗ್ತಿದೆ. ಪಾಕಿಸ್ತಾನ ಮತ್ತು ನೆದರ್ಲ್ಯಾಂಡ್ ವಿರುದ್ಧದ ಪಂದ್ಯಗಳಲ್ಲಿ ಸಂಜು ಅವರನ್ನ ಕೈಬಿಡಲಾಗಿತ್ತು. ಈ ಎರಡೂ ಪಂದ್ಯಗಳಲ್ಲಿ 0 ಸುತ್ತಿ ಅಭಿಷೇಕ್ ಶರ್ಮಾ ನಿರಾಸೆ ಮೂಡಿಸಿದ್ರು. ಹೀಗಾಗಿ ಸೌತ್ ಆಫ್ರಿಕಾ ವಿರುದ್ಧದ ಪಂದ್ಯಕ್ಕೂ ಮುನ್ನ ಸುದ್ದಿಗೋಷ್ಠಿಯಲ್ಲಿ ಸಂಜುಗೆ ಈ ಬಾರಿ ಅವಕಾಶ ನೀಡ್ತೀರಾ ಎನ್ನುವಂತ ಪ್ರಶ್ನೆಯನ್ನ ಕೇಳಲಾಗಿತ್ತು. ಈ ಪ್ರಶ್ನೆಯನ್ನ ಸೂರ್ಯಕುಮಾರ್ ಯಾದವ್ ಲೇವಡಿ ಮಾಡಿದ್ರು. ಅಂದ್ರೆ ನಿಮ್ಮ ಪ್ರಕಾರ 3ನೇ ಕ್ರಮಾಂಕದಲ್ಲಿ ತಿಲಕ್ ವರ್ಮಾ ಅವರನ್ನ ತೆಗೆದು ಸಂಜು ಸ್ಯಾಮ್ಸನ್ ರನ್ನ ಆಡಿಸಬೇಕೆ ಅಂತ ವ್ಯಂಗ್ಯ ಮಾಡಿದ್ರು. ಸೊ ಈಗ ಅದೇ ಸೂರ್ಯ ಸಂಜು ಮುಂದೆ ತಲೆಬಾಗಿದ್ದಾರೆ. ವಿಂಡೀಸ್ ವಿರುದ್ಧದ ನಿರ್ಣಾಯಕ ಪಂದ್ಯದಲ್ಲಿ ಸಂಜು ಸ್ಯಾಮ್ಸನ್ ಅವರ ಅಮೋಘ 97 ರನ್ಗಳ ಗೆಲುವಿಗೆ ಪ್ರಮುಖ ಕಾರಣ. ಇದರ ಜೊತೆಗೆ ಸಂಜು ಸ್ಯಾಮ್ಸನ್ ಇತಿಹಾಸ ಸೃಷ್ಟಿಸಿದ್ದಾರೆ. ಈ ಪಂದ್ಯದಲ್ಲಿ 6ನೇ ಅರ್ಧಶತಕ ಬಾರಿಸಿದ ಸಂಜು 20 ಓವರ್ಗಳ ಮಾದರಿಯ ಪಂದ್ಯಗಳಲ್ಲಿ ಭಾರತಕ್ಕಾಗಿ ಅತಿ ಹೆಚ್ಚು ಅರ್ಧಶತಕ ಬಾರಿಸಿದ ವಿಕೆಟ್ ಕೀಪರ್ ಬ್ಯಾಟರ್ಗಳ ಪಟ್ಟಿಯಲ್ಲಿ ಅಗ್ರಸ್ಥಾನಕ್ಕೇರಿದ್ದಾರೆ. ಭಾರತ ಪರ ಇಶಾನ್ ಕಿಶನ್ 5 ಬಾರಿ ವಿಕೆಟ್ ಕೀಪರ್ ಬ್ಯಾಟ್ಸ್ಮನ್ ಆಗಿ 50+ ರನ್ ಗಳಿಸಿದ್ದಾರೆ. ವೆಸ್ಟ್ ಇಂಡೀಸ್ ವಿರುದ್ಧದ ಪಂದ್ಯದಲ್ಲಿ ಸಂಜು ಸ್ಯಾಮ್ಸನ್ ಗೆಲುವಿಗೆ ರೂವಾರಿಯಾಗಿದ್ರು. ಇದೀಗ ಕ್ರಿಕೆಟ್ ಫ್ಯಾನ್ಸ್ ಕೋಚ್ ಗಂಭೀರ್ ಹಾಗೆ ಕ್ಯಾಪ್ಟನ್ ಸೂರ್ಯಕುಮಾರ್ ಯಾದವ್ ವಿರುದ್ಧ ಕಿಡಿಕಾರಿದ್ದಾರೆ. ಸಂಜು ಸ್ಯಾಮ್ಸನ್ ರನ್ನ ಮೊದಲಿಂದಲೇ ಆಡಿಸಿದ್ರೆ ಭಾರತಕ್ಕೆ ಈ ಕಷ್ಟ ಇರ್ತಾ ಇರಲಿಲ್ಲ. ಲೀಗ್ ಹಂತದಲ್ಲಿ ಅಭಿಷೇಕ್ ಶರ್ಮಾ ಸತತವಾಗಿ ಫೇಲ್ಯೂರ್ ಆಗ್ತಿದ್ರು. ಸೂಪರ್ 8ಗೆ ಬಂದಾಗ್ಲಾದ್ರೂ ಕೂಡ ಸಂಜು ಸ್ಯಾಮ್ಸನ್ಗೆ ಅವಕಾಶ ನೀಡಬೇಕಿತ್ತು. ಈಗ್ಲಾದ್ರೂ ಕೂಡ ಸಂಜು ಬಾಲ ಎಂಥದ್ದು ಅನ್ನೋದು ಗೊತ್ತಾಯ್ತಾ ಅಂತ ಪ್ರಶ್ನೆ ಮಾಡಿದ್ದಾರೆ. T20 ವಿಶ್ವಕಪ್ನ ಇತಿಹಾಸದಲ್ಲೇ ಮೊದಲ ಬಾರಿಗೆ 196 ರನ್ಗಳ ಅತಿದೊಡ್ಡ ಚೇಸ್ನಲ್ಲಿ ಭಾರತ ದಾಖಲೆ ಬರೆದಿದೆ. T20 ವಿಶ್ವಕಪ್ನಲ್ಲಿ ಭಾರತ ಎಂದಿಗೂ ಕೂಡ 174ಕ್ಕಿಂತ ಹೆಚ್ಚಿನ ಸ್ಕೋರ್ ಅನ್ನ ಬೆನ್ನಟ್ಟಿರಲಿಲ್ಲ. ಆದರೆ ವೆಸ್ಟ್ ಇಂಡೀಸ್ ವಿರುದ್ಧದ ಪಂದ್ಯದಲ್ಲಿ ಭಾರತ 190+ ರನ್ಗಳನ್ನ ಚೇಸ್ ಮಾಡಿದೆ. ಟೀಮ್ ಇಂಡಿಯಾದ ಗೆಲುವಿನ ಶ್ರೇಯಸ್ಸು ಶಿವಮ್ ದುಬೆಗೆ ಸಲ್ಲಬೇಕು ಅಂತ ಟೀಮ್ ಇಂಡಿಯಾ ಕೋಚ್ ಗೌತಮ್ ಗಂಭೀರ್ ಹೇಳಿದ್ದಾರೆ. ಸಾಮಾನ್ಯವಾಗಿ ಪಂದ್ಯ ಮುಗಿದಾಗ ನಾವು ಕೆಲವು ಕೊಡುಗೆಗಳ ಬಗ್ಗೆ ಮಾತನಾಡ್ತೇವೆ. ನನ್ನ ಪ್ರಕಾರ ಶಿವಮ್ ದುಬೆ ಅವರ ಆ 2 4ಗಳು ಸಂಜು ಅವರ 97 ರನ್ಗಳಷ್ಟೇ ಮುಖ್ಯ. ಇದು ತಂಡದ ಆಟ. ಗೆಲುವಿನ ಕ್ರೆಡಿಟ್ ದುಬೆಗೆ ನೀಡಬೇಕು ಎಂದು ಕೋಚ್ ಗಂಭೀರ್ ಹೇಳಿದ್ದಾರೆ. ಇನ್ನು ಸಂಜುವನ್ನ ಮಾತ್ರ ಹೊಗಳುವ ಬಗ್ಗೆ ಜಸ್ಪ್ರೀತ್ ಬುಮ್ರಾ ಕೂಡ ಬೇಸರ ವ್ಯಕ್ತಪಡಿಸಿದ್ದಾರೆ. ಈ ಗೆಲುವಿನ ಬೆನ್ನಲ್ಲೇ ಸಂಜು ಸ್ಯಾಮ್ಸನ್ ಅವರನ್ನ ಹಾಡಿ ಹೊಗಳಲಾಗ್ತಾ ಇದೆ. ಅಂತಿಮ ಹಂತದಲ್ಲಿ ಬ್ಯಾಕ್ ಟು ಬ್ಯಾಕ್ 2 ಬೌಂಡ್ರಿಗಳನ್ನ ಬಾರಿಸಿದ ಶಿವಮ್ ದುಬೆ ಅವರನ್ನ ಯಾರು ಪ್ರಶಂಸಿಸ್ತಾ ಇಲ್ಲ ಅಂತ ಟೀಮ್ ಇಂಡಿಯಾ ವೇಗಿ ಬುಮ್ರಾ ಬೇಸರ ವ್ಯಕ್ತಪಡಿಸಿದ್ದಾರೆ. T20 ವಿಶ್ವಕಪ್ನಲ್ಲಿ ಶಿಮ್ರಾನ್ ಹೆಟ್ಮೇಯರ್ ಸಿಕ್ಸರ್ಗಳ ವಿಶ್ವ ದಾಖಲೆ ನಿರ್ಮಿಸಿದ್ದಾರೆ. ಭಾರತ ವಿರುದ್ಧದ ಸೂಪರ್ 8 ಪಂದ್ಯದಲ್ಲಿ ಒಂದು T20 ವಿಶ್ವಕಪ್ ಆವೃತ್ತಿಯಲ್ಲಿ ಅತಿ ಹೆಚ್ಚು ಸಿಕ್ಸರ್ಗಳನ್ನ ಬಾರಿಸಿದ ಬ್ಯಾಟ್ಸ್ಮನ್ ಎನಿಸಿಕೊಂಡಿದ್ದಾರೆ. ಈ ಮೂಲಕ ಸಾಯಿಬ್ಜಾದಾ ಫರ್ಹಾನ್ ಹಾಗೆ ನಿಕೋಲಸ್ ಪೂರನ್ ಅವರ ದಾಖಲೆಗಳನ್ನ ಬ್ರೇಕ್ ಮಾಡಿದ್ದಾರೆ. ಶಿಮ್ರಾನ್ ಹೆಟ್ಮೇಯರ್ ಒಟ್ಟು 19 ಸಿಕ್ಸ್ಗಳನ್ನ ಸಿಡಿಸಿ ವಿಶ್ವ ದಾಖಲೆ ನಿರ್ಮಿಸಿದ್ದಾರೆ. ರಣಜಿ ಟ್ರೋಫಿ ಕೈತಬ್ಬಿದ್ದಕ್ಕೆ ಸ್ಟಾರ್ ಆಟಗಾರ KL ರಾಹುಲ್ ಬೇಸರದಲ್ಲಿದ್ದಾರೆ. ಜೊತೆಗೆ KL ರಾಹುಲ್ ವೀರಾಂಜನೇಯ ಕ್ಷೇತ್ರಕ್ಕೆ ತೆರಳಿ ದರ್ಶನ ಪಡೆದಿದ್ದಾರೆ. ಉತ್ತರ ಕನ್ನಡ ಜಿಲ್ಲೆಯ ಹೊನ್ನಾವರ ತಾಲೂಕಿನ ಪ್ರಸಿದ್ಧ ಪುಣ್ಯ ಕ್ಷೇತ್ರ ಬಂಗಾರಮಕ್ಕಿಗೆ ಕನ್ನಡಿಗ ಕ್ರಿಕೆಟರ್ KL ರಾಹುಲ್ ಭೇಟಿ ನೀಡಿ ವಿಶೇಷ ಪೂಜೆ ಸಲ್ಲಿಸಿದರು. ದೇವಸ್ಥಾನದ ಧರ್ಮದರ್ಶಿಗಳಾದ ಶ್ರೀ ಮಾರುತಿ ಗುರೂಜಿ ಅವರನ್ನ ಭೇಟಿ ಮಾಡಿದ ರಾಹುಲ್ ಅವರ ಆಶೀರ್ವಾದ ಪಡೆದರು. ವಿಶೇಷ ಅಂದ್ರೆ ರಣಜಿ ಫೈನಲ್ ಮುಗಿದ ಮರುದಿನವೇ KL ರಾಹುಲ್ ಈ ಕ್ಷೇತ್ರಕ್ಕೆ ಭೇಟಿ ನೀಡಿದ್ರು. ಟೀಮ್ ಇಂಡಿಯಾ ಕ್ರಿಕೆಟರ್ KL ರಾಹುಲ್ ಬ್ಯಾಟಿಂಗ್ ಮಾಡುವಾಗ ತಾನು ಪಂದ್ಯ ನೋಡೋದಿಲ್ಲ ಅಂತ ಅವರ ಮಾವ ಹಾಗೆ ಬಾಲಿವುಡ್ ನಟ ಆಗಿರುವಂತ ಸುನಿಲ್ ಶೆಟ್ಟಿ ಹೇಳಿದ್ದಾರೆ. ಇದು ಯಾವುದೇ ನಂಬಿಕೆಯ ಪ್ರಶ್ನೆ ಅಲ್ಲ. KL ರಾಹುಲ್ ಉತ್ತಮವಾಗಿ ಬ್ಯಾಟಿಂಗ್ ಮಾಡಬೇಕು, ಉತ್ತಮ ಸ್ಕೋರ್ ಗಳಿಸಬೇಕು ಅನ್ನೋದು ನನ್ನ ಬಯಕೆ. ಹೀಗಾಗಿ ಲೈವ್ ಮ್ಯಾಚ್ ನೋಡುವಾಗ ನನಗೆ ಆತಂಕ ಹೆಚ್ಚಾಗುತ್ತೆ. ಹೀಗಾಗಿ ರಾಹುಲ್ ಬ್ಯಾಟಿಂಗ್ ಮಾಡುವಾಗ ಟಿವಿಯನ್ನ ಆಫ್ ಮಾಡ್ತೇನೆ ಎಂದಿದ್ದಾರೆ. ಇವಿಷ್ಟು ಇವತ್ತಿನ ಕ್ರಿಕೆಟ್ ರೌಂಡ್ ಅಪ್ ಸುದ್ದಿಗಳು. ನಮಸ್ಕಾರ.